ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಜೆಪಿ ಹೋರಾಟ ನೀಟ್ ಪೇಪರ್ ಲೀಕ್ ಬಗ್ಗೆ ಅಂತ್ಯವಾದ ಬೆನ್ನಲ್ಲೇ ಬಿಜೆಪಿ ಈಗ ಶುರು ಮಾಡುತ್ತಾ ಹೋರಾಟವನ್ನು. 2 ರಾಜ್ಯಗಳಲ್ಲಿ ಬಹಳ ದೊಡ್ಡ ವಿಕೆಟ್ಗಳು ಬೀಳುತ್ತಾ, ಕರ್ನಾಟಕನೂ ಸೇರಿದಂತೆ ಸರ್ಕಾರಕ್ಕೆ ಕುತ್ತಾ. ಹಾಗಾದರೆ ಸಿಜೆಪಿ ಎಂಟ್ರಿ ಆಗುತ್ತಾ? ಬಿಜೆಪಿಗೆ ಸಿಜೆಪಿ ಸಾಥ್ ಕೊಡುತ್ತಾ? ಇಂಟ್ರೆಸ್ಟಿಂಗ್ ಅಲ್ವಾ? ಬಿಜೆಪಿಗೆ ಯಾಕೆ ಸಿಜೆಪಿಗೆ ಪಕ್ಷದ ಯಾವುದೇ ವ್ಯತ್ಯಾಸ ಇಲ್ಲ. ಅವರ ಹೋರಾಟದ ವೇದಿಕೆಯಲ್ಲಿ ಯಾವುದೇ ರಾಜಕೀಯ ಪಕ್ಷ ಭಾಗಿಯಾಗ್ಬೋದು, ಬಟ್ ರಾಜಕೀಯ ಭಾಷಣ ಮಾಡೋಂಗಿಲ್ಲ, ಹೋರಾಟಕ್ಕೆ ಸಾಥ್ ಕೊಡಬೇಕು. ಸೊ ಈಗ ಬಿಜೆಪಿ ಸಿಜೆಪಿ ಸೇರಿಕೊಂಡು ಹೋರಾಟ ಮಾಡ್ತಾರಾ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಶ್ರೇಯಸ್ ವೀಕ್ಷಕರೇ, ಈ ಕರ್ನಾಟಕಕ್ಕೆ ಸಿಜೆಪಿ ಎಂಟ್ರಿ ಕೊಡಬೇಕು. ಯಾಕಂದರೆ ಅವರು ನಿನ್ನೆನೇ ಘೋಷಣೆ ಮಾಡಿದ್ದಾರೆ, ನಮ್ದು ಇದೊಂದು ಹೋರಾಟ ಅಲ್ಲ, ಎಲ್ಲೆಲ್ಲ ಸಮಸ್ಯೆ ಇದು, ಅದು ಯಾವುದೇ ರಾಜ್ಯ ಇರಲಿ, ಯಾವುದೇ ಪಕ್ಷ ಇರಲಿ, ಯಾವುದೇ ಆಡಳಿತ ಇರಲಿ, ಅಲ್ಲಿಗೆ ನಾವು ಹೋಗ್ತೀವಿ, ಹೋರಾಟ ಮಾಡ್ತೀವಿ ಅಂತ. ಸೊ ನೆಕ್ಸ್ಟ್ ಈಗ ನಮಗೆ ಕಣ್ಣಿಗೆ ಕಾಣುವಂತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂಥ ಒಂದು ಬೆಳವಣಿಗೆ ಇದೆ. ಇಲ್ಲಿ ಪ್ರತಿಪಕ್ಷ ಬಿಜೆಪಿ, ಅಲ್ಲಿ ಡೆಲ್ಲಿಯಲ್ಲಿ ಪ್ರತಿಪಕ್ಷಗಳು ಯಾವ್ಯಾವುದು ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಇದ್ವು ಅವರೆಲ್ಲ ಬಂದು ಸಿಜೆಪಿಗೆ ಸಾಥ್ ಕೊಟ್ಟರು. ಏನು ಸರ್ ನೀವು ಬಿಜೆಪಿ ವಿರುದ್ಧನ ಅಂದರೆ, ಇಲ್ಲ ಇವರೆಲ್ಲ ನಮ್ಮ ಜೊತೆ ರಾಜಕೀಯ ಪಕ್ಷಗಳು ಸಪೋರ್ಟ್ ಕೊಡೋಕ್ಕೆ ಬಂದಿದ್ದಾರೆ, ಹೋರಾಟಕ್ಕೆ ಬಲ ಬೇಕಲ್ಲ ತಗೊಂಡಿದ್ದೀವಿ, ರಾಜಕೀಯ ಒಂದು ಮಾತು ಎತ್ತಕ್ಕೆ ಬಿಟ್ಟಲಿಲ್ಲ, ಸೊ ನಮಗೆಲ್ಲ ಪಕ್ಷನೂ ಒಂದೇ, ಯಾವ ಪಕ್ಷನೂ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬಿಜೆಪಿ ನಿಜವಾಗಿಯೂ ಸಾಮರ್ಥ್ಯ ಇರುವಂಥ ನಾಯಕರಿದ್ದರೆ ಇಷ್ಟು ದೊಡ್ಡ ತಲೆದಂಡ ಆಗಿದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಬಿಜೆಪಿ ವಿರುದ್ಧ ಈಗ ಅದು ಅಸ್ತ್ರ ಆಗಿದೆ ಎಲ್ಲ ರಾಜಕೀಯ ಪಕ್ಷಗಳಿಗೆ. ಸ್ಟೂಡೆಂಟ್ಸ್ ಬಗ್ಗೆ ಕಾಳಜಿ ಇರೋರಾಗಿದ್ದರೆ ಕರ್ನಾಟಕ ಬಿಜೆಪಿಯವರು, ಮತ್ತು ಅಭ್ಯರ್ಥಿಗಳ ಭವಿಷ್ಯವನ್ನು ಬಯಸ್ತಿರೋರಾಗಿದ್ದರೆ ಕರ್ನಾಟಕ ಬಿಜೆಪಿಯವರು KPSC ಕರ್ಮಕಾಂಡವನ್ನು ದೊಡ್ಡದಾಗಿ ಎತ್ಕೊಳ್ತಾರೆ. ಈಗೊಂದು ಮಾಡೆಲ್ ಸೃಷ್ಟಿಯಾಗಿದೆ. ಸೆಂಟ್ರಲ್ ಗೌರ್ಮೆಂಟು ಇದುವರೆಗೆ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೂ ರಾಜೀನಾಮೆ ಇರಲಿಲ್ಲ, ಫಸ್ಟ್ ಟೈಮ್ ಹೋರಾಟಕ್ಕೆ ಮಣಿದಿದ್ದಾರೆ ಅಂದರೆ ಅದೇ ಮಾಡೆಲಲ್ಲಿ ಇಲ್ಲೂ ಆಗಿದೆ ಅಲ್ವಾ. KPSC ಕರ್ಮಕಾಂಡ, ಲಂಚಾವತಾರ, 80 ಲಕ್ಷ 40 ಲಕ್ಷ ಅಡ್ವಾನ್ಸು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಕೊಂಡಿರೋದು, ಇಷ್ಟೆಲ್ಲ ಆಗಿದೆ. ಸಂಬಂಧಿಕರಿಗೆ ಕೊಡಿಸೋದಕ್ಕೆ ಅಂತ ಏನೇನು ಗೋಲ್ಮಾಲ್ ನಡೆದಿದೆ KPSC ಪ್ರಮುಖ ಹುದ್ದೆಯಲ್ಲಿರೋರಿಂದ ಅನ್ನೋದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಮರುಪರೀಕ್ಷೆಗೆ ಆಗ್ರಹ ಆಗಿದೆ. ಅಷ್ಟು ಜನ 400 ವಿದ್ಯಾರ್ಥಿಗಳು ಶಾಕ್ ಆಗಿದ್ದಾರೆ. ರಿಸಲ್ಟ್ ಬರ್ತಿದ್ದಂಗೆ ಮೆರಿಟ್ ಸ್ಟೂಡೆಂಟ್ಸ್ಗೆ ಏನೂ ಇಲ್ಲ, PUCಲಿ ಪಾಸ್ ಆಗೋಕ್ಕೂ ಒದ್ದಾಡಿದ್ದಂಥ ಬ್ಯಾಕ್ಗ್ರೌಂಡ್ ಅವರು ರ್ಯಾಂಕ್ ಬಂದಿದ್ದಾರೆ. ಇದು ಹೆಂಗೆ ಸಾಧ್ಯ ಅನ್ನೋದನ್ನು ಹುಡುಕಿದಾಗ ಅವರೆಲ್ಲ ಅಲ್ಲಿ KPSC ಪ್ರಮುಖ ಹುದ್ದೆಯಲ್ಲಿದ್ದವರ ಸಂಬಂಧಿಕರು ಅನ್ನೋದು ಗೊತ್ತಾಗುತ್ತೆ. ಈಗ ಮರುಪರೀಕ್ಷೆಗೆ ಆಗ್ರಹ ಆಗ್ತಾ ಇದೆ. KPSC ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಬಟ್ ಪಾಪ ಆ ಅಭ್ಯರ್ಥಿಗಳ ಪರವಾಗಿ ಮಾತಾಡೋರು ಯಾರೂ ಇಲ್ಲ. ಒಂದು ಟ್ವೀಟೆಲ್ಲ ಮಾಡಿದ್ರೆ ಇದು ಪರಿಹಾರ ಆಗಲ್ಲ. ನೋಡಿದ್ದೀರಿ, ನಿನ್ನೆಯಷ್ಟೇ ಆ ಮಾಡೆಲ್ನ ನೋಡಿದ್ದೀರಿ, ಹೆಂಗೆ ನಡೆದಿದೆ ಹೋರಾಟ ಅನ್ನೋದನ್ನು ನೋಡಿರುವಂಥ ಕರ್ನಾಟಕ ಬಿಜೆಪಿ ಅವರು ಅದನ್ನು ಮಾಡ್ತಾರಾ? यार विकेट भी लगते हैं। आप लोगों जीते हैं, आप लोगों का पक्ष है। एक सवाल यही सवाल सब लोग पूछ रहे हैं कि क्या जहां पेपर लीक हो रहे हैं जिन राज्यों में, क्या उन राज्यों में भी सीजेपी का इस तरीके का प्रदर्शन देखने को मिलेगा? नहीं, चाहे पंजाब हो, कर्नाटक हो। भाई पैर दब जाएगा। आशुतोष रोकना भैया, भाई मेरे को बैठने दे। ये शीशे चढ़ाओ ना इसके। सौरभ, क्या बाकी राज्यों में भी सीजेपी इस तरीके से प्रोटेस्ट करेगी? आशुतोष, आम आदमी पार्टी को आपने मंच दिया, आम आदमी पार्टी को आपने मंच दिया, क्या पंजाब में करेंगे? पंजाब में करेंगे, पंजाब में आम आदमी पार्टी को मंच दिया। ನಮ್ಮ ಭಾರತದ ಯುವಕರ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದು ಭಾರತ ಟ್ಯಾಲೆಂಟ್ ಹಬ್. ನಮ್ಮ ಟ್ಯಾಲೆಂಟ್ ಇರೋದು ನಮ್ಮ ಭಾರತದಲ್ಲಿ. ನಮ್ಮಲ್ಲಿರೋಂಥ ಟ್ಯಾಲೆಂಟು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅನ್ನೋದು ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು, ಎಲ್ಲ ಪಾರ್ಟಿಯವ್ರದ್ದು ಹಕ್ಕು, ಎಲ್ಲ ಯುವಕರದ್ದು ಹಕ್ಕು. ಸೊ ಅವ್ರ ಮೇಲೆ ಏನು ಈ ರೀತಿ ಲಾಠಿ ಚಾರ್ಜ್ ಮಾಡಿ ತೊಂದರೆ ಕೊಟ್ಟು ಅವ್ರಿಗೆ ಮಕ್ಕಳಿಗೆ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ. ಯಾಕೆ ಮುಚ್ಕೊಳ್ತಾ ಇದ್ದೀರಾ? ಒಪ್ಕೊಳ್ಳಿ. ರಾಜೀನಾಮೆ ಕೊಡೋದ್ರಲ್ಲಿ ಏನು ತಪ್ಪಿದೆ? ಒಬ್ಬ ರಾಜೀನಾಮೆ ಕೊಟ್ಬಿಟ್ರೆ ಏನಾಗೋಗ್ತದೆ? ಇದಕ್ಕೆ ಯಾರು ಹೊಣೆ ಹೊರ್ತಾರೆ? ಅಯ್ಯೋ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಅವರೇ ಸಪ್ರೇಟು ನಾವೇ ಸಪ್ರೇಟು ಅಂತ ಹೇಳ್ತಾರಾ? ಇದು ಸರ್ಕಾರದ ಅಂಡರಲ್ಲಿ ಬರಲ್ಲ, ನಮಗೆ ಗೊತ್ತಿಲ್ಲ ಅಂತ ಜಾರ್ಕೊಳ್ತಾರಾ? CM ಹೊಣೆ ಹೊರ್ತಾರಾ? ಅಥವಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರೋದಕ್ಕೆ ರಾಹುಲ್ ಗಾಂಧಿ ಅವ್ರು ಹೊಣೆ ಹೊರ್ತಾರಾ? ಅದು ಯಾರು ಹೊಣೆ ಹೊರ್ತಾರೋ ನೋಡಬೇಕು. ಈಗ ಬಿಜೆಪಿ ಹೊಣೆ ಹೊರಬೇಕಾಗಿದೆ ಹೋರಾಟದ್ದು, ಮತ್ತು ಸಿಜೆಪಿ ಬರಬೇಕಾಗಿದೆ. ಸೊ ಇಲ್ಲಿ ಬಿಜೆಪಿ ಸಿಜೆಪಿ ಕಾಂಬಿನೇಷನಲ್ಲಿ ಹೋರಾಟ ಆಗತ್ತಾ ನೋಡಬೇಕು. ಅಲ್ಲಿ ಬಿಜೆಪಿ ಸರ್ಕಾರವನ್ನೇ ಶೇಕ್ ಮಾಡೋಕೆ ನಿಂತಂಥ ಸಿಜೆಪಿ ಇಲ್ಲಿ ಅದೇ ಬಿಜೆಪಿ ಜೊತೆ ಸೇರಿಕೊಂಡು ಅಥವಾ
ಸ್ವತಂತ್ರವಾಗಿ ಹೇಗಾದರೂ ಸರಿ ಅವರೀಗ ನ್ಯಾಯ ಕೊಡಿಸ್ಬೇಕಾಗಿದೆ. KPSC ಅಭ್ಯರ್ಥಿಗಳಿಗೆ ಈ ಪಶುವೈದ್ಯಾಧಿಕಾರಿ ಎಕ್ಸಾಮ್ ಬರೆದು ಬಹಳ ನೋವಲ್ಲಿರುವಂತಹ, ತಮ್ಮ ಭವಿಷ್ಯಕ್ಕೆ ಆಘಾತವೇ ಎದುರಾಗಿದೆ, ಸಿಡಿಲು ಬಡ್ದಿದೆ ಅಂತಿರುವಂಥವ್ರಿಗೆ ಈಗ ನೆಕ್ಸ್ಟ್ ಬರಬೇಕು. CJP ಅವರು ನಿನ್ನೆ ಘೋಷಣೆ ಮಾಡಿದ್ದಾರೆ ಎಲ್ಲ ರಾಜ್ಯಕ್ಕೂ ಹೋಗ್ತೀವಿ ಅಂತ. BJPಗೆ ಬೇಕಿದ್ರೆ BJP ಅವರು ಸಾಥ್ ಕೊಡ್ಬೋದು, ಇಲ್ಲ ಪ್ರತ್ಯೇಕ ಹೋರಾಟ ನಡೆಸ್ಬೋದು. ಇದು ಒಂದು. ಎರಡನೇದು, ಪಂಜಾಬ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆ ಅಲ್ವಾ, ಪೇಪರ್ ಲೀಕ್ ವಿರುದ್ಧ ಆಕ್ರೋಶ. ಅಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡಿದವ್ರ ಮೇಲೆ ಲಾಠಿ ಚಾರ್ಜ್. ಡೆಲ್ಲಿಯಲ್ಲಿ ವಿದ್ಯಾರ್ಥಿಗಳನ್ನು ಟಚ್ ಮಾಡಿದ ಪೊಲೀಸರ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಕೆಂಡವುಗುಳುತ್ತಾರೆ. ಬಟ್ ಅದೇ ಆಮ್ ಆದ್ಮಿ ಪಕ್ಷ ಸರ್ಕಾರ ಇರುವಂಥ ಪಂಜಾಬ್ನಲ್ಲಿ ಲಾಠಿ ಚಾರ್ಜ್ ಆಗುತ್ತೆ, ವಿದ್ಯಾರ್ಥಿಗಳ ಮೇಲೆ ಸರಿಯಾಗಿ ಬಲಪ್ರಯೋಗ ಆಗಿದೆ. ಕೇರಳದಲ್ಲಿ ಎಕ್ಸಾಂಪಲ್ ನಿಮ್ಮ ಮುಂದೆ ಇಟ್ಟಿದ್ದೀವಿ, ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ, ಅದೇ ಕಾಂಗ್ರೆಸ್ ಸರ್ಕಾರವರು ಕೇರಳದಲ್ಲಿ ವಿದ್ಯಾರ್ಥಿ ಹೋರಾಟಕ್ಕೆ ಏನು ಮಾಡಿದ್ದಾರೆ ಪೊಲೀಸರು ಅಂತ ಬಿಡಿ. ಈಗ ಪೇಪರ್ ಲೀಕ್ ಆಗಿರೋ ಸ್ಟೇಟ್ಸ್ ಅಲ್ಲಿ ನೋಡೋಣ. ಪಂಜಾಬಲ್ಲಿ ನೆಕ್ಸ್ಟ್ CJP ಅದೇ ಪ್ರಶ್ನೆ ನಿನ್ನೆ ನ್ಯಾಷನಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಈ ಸೌರವ್ ಮತ್ತು ರಾಂಕಾ ದೀಪ್ಗೆ ಎಲ್ಲರಿಗೂ ಅದೇ ಪ್ರಶ್ನೆ, ನೆಕ್ಸ್ಟ್ ನೀವು ಪಂಜಾಬ್ಗೆ ಹೋಗ್ತೀರಾ? ಯಾಕಂದರೆ ಆಮ್ ಆದ್ಮಿಯ ಬ್ರದರ್ ಅಂತ ಅಲ್ವಾ CJPಯನ್ನು ಕರಿತಿರೋದು. ಬಟ್ ನಾವು ಹಾಗೇನೂ ಇಲ್ಲ, ನಾವು ಪಕ್ಷಗಳಿಗೆ ಅವಕಾಶ ಕೊಟ್ಟಿದ್ದೀವಿ ಅನ್ನೋ ಹತ್ರಕ್ಕೆ ನಾವು ಅವ್ರ ಜೊತೆ ಗುರುತಿಸ್ಕೊಂಡಿರೋರಲ್ಲ, ನಮ್ಮದೇ ಬೇರೆ ಅಂತ ಅವ್ರು ಹೇಳ್ತಿದ್ದಾರಲ್ಲ. ಸೊ ಪಂಜಾಬ್ ಆಮ್ ಆದ್ಮಿ ಆಡಳಿತದ ಪಂಜಾಬ್ ನೆಕ್ಸ್ಟ್ ತುಂಬ ಹತ್ತಿರ, ಡೆಲ್ಲಿಯಿಂದ ಬೇರೆ, ಅಲ್ಲಿಂದನೇ ಶಿಫ್ಟೇ ಮಾಡಿಬಿಡ್ಬೋದು. ಏನು ಆ್ಯಕ್ಷನ್ ತೊಗೊಳುತ್ತೆ CJP ಅಲ್ಲಿ ಅನ್ಯಾಯ ಆಗಿರೋರ ವಿರುದ್ಧ? ಕರ್ನಾಟಕದಲ್ಲಿ ಏನು ಕಥೆ ನೋಡಬೇಕು. ಒಟ್ಟಿನಲ್ಲೀಗ BJPಗೂ ಒಳ್ಳೆ ಅಸ್ತ್ರ. BJP ನೋಡಿ ಪಂಜಾಬಲ್ಲಿ ಎಲೆಕ್ಷನ್ ಬೇರೆ ಬರ್ತಿದೆ, ರಾಜಕೀಯವಾಗಿಯೂ ನೀವು ಅಸ್ತ್ರ ಹಾಕಿಸ್ಕೊಳ್ಬೋದು. ಚಡ್ಡಾ ಇದ್ದಾರೆ, ಇತ್ತೀಚೆಗಷ್ಟೇ BJPಗೆ ಬಂದಿರುವಂಥ ರಾಘವ್ ಚಡ್ಡಾ ಇದ್ದಾರೆ. ಅವರ ನಾಯಕತ್ವಕ್ಕೆ ಬಹಳ ದೊಡ್ಡ ಬಲ ಸಿಗತ್ತೆ. ಈ ಹೋರಾಟದ ಮುಂಚೂಣಿಯಲ್ಲಿ ನಿಂತರೆ ಪಂಜಾಬಲ್ಲಿ ಹೋರಾಟ ಮಾಡಬಹುದಲ್ಲ BJP. ಕಾದ್ ನೋಡಬೇಕು BJP ಈ ರೀತಿಯ ಬೆಳವಣಿಗೆಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಅಂತ, ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಅಂತ. ಒಟ್ಟಾರೆಯಾಗಿ ಈ ಹೋರಾಟ ನಿಜವಾಗಿಯೂ ಸ್ಟೂಡೆಂಟ್ಸ್ ಪರವಾಗಿತ್ತಾ ಅಥವಾ ರಾಜಕೀಯಕ್ಕಾಗಿತ್ತಾ, ನಮ್ಮ ವರ್ಚಸ್ಸು ಬೆಳೆಸ್ಕೊಳ್ಳೋದಕ್ಕಾಗಿತ್ತಾ, ಇಲ್ಲ ಸಿಸ್ಟಮ್ ತೆಗೆಯೋದಕ್ಕಾಗಿತ್ತಾ ಅನ್ನೋದು ಇನ್ನು ಮುಂದೆ ಗೊತ್ತಾಗುತ್ತೆ. ಯಾಕಂದರೆ ಅವ್ರು ಎಲ್ಲ ಸ್ಟೇಟ್ಸಿಗೆ ಹೋಗ್ತೀವಿ, ಸಮಸ್ಯೆ ಇದ್ದಲ್ಲೆಲ್ಲ, ಇದು ಒಂದೇ ಪೇಪರ್ ಲೀಕ್ ಅಂತಲ್ಲ, ಯುವಕರ ಸಮಸ್ಯೆ ಎಲ್ಲಿದೆಯೋ ಅಲ್ಲಿ ನಾವಿರ್ತೀವಿ ಅಂತ ಹೇಳಿದ್ದಾರೆ. ಕಾದ್ ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.